Good morning friends. Today's topic is partnership, ಪಾಲುದಾರಿಕೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಯಾವ ತರ ಇದೆ ಕ್ವಶನ್ಸ್ ಅದರ ಮೇಲೆ ಸಾಲ್ವ್ ಮಾಡ್ತಾ ಬರ್ತಿದ್ವಿ. ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋಣ. ಇದೇನಪ್ಪ ಇದೇನಾ? ಓಕೆ, ಇಲ್ಲಿ ನೋಡಿ. Yes, started a business investing of 36,000. After 5 months, T joins with the capital of 45,000. If at the end of the year they earn the profit of rupees 8,300, then what will be the share of the T? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಸ್ ಅನ್ನೋನು ಏನ್ ಮಾಡ್ತಿದ್ದಾರೆ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಸ್ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 36,000 ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಎಷ್ಟು ಬಂಡವಾಳ ಹಾಕಿರ್ತಾರೆ? ಎಷ್ಟಪ್ಪ ಬಂಡವಾಳ ಹಾಕಿರ್ತಾರೆ ಅವರು? 36,000 ರೂಗಳನ್ನು ಬಂಡವಾಳ ಹಾಕಿರ್ತಾರೆ ಎಸ್ ಅನ್ನೋರು. ಅದಾದ್ಮೇಲೆ ಆಫ್ಟರ್ 5 ಮಂತ್ಸ್ 5 ತಿಂಗಳಾದ್ಮೇಲೆ ಟಿ ಅನ್ನೋರು ಜಾಯ್ನ್ ಆಗ್ತಾರೆ. ಎಷ್ಟು ಕೊಟ್ಟು? 45,000 ಕೊಟ್ಟು ಜಾಯ್ನ್ ಆಗ್ತಾರೆ. ಅಟ್ ದ ಎಂಡ್ ಆಫ್ ಒಂದು ವರ್ಷ ಆದ ಮೇಲೆ ದೇ ಹ್ಯಾವ್ ದಿ ಅರ್ನ್ ಪ್ರಾಫಿಟ್. ಲಾಭ ತಂದ್ರೆ ಎಷ್ಟು ಅಂದ್ರೆ 8,300 ರೂಪಾಯಿ ತಂದ್ರೆ ಒಟ್ಟು. ಹಾಗಾದ್ರೆ ದೆನ್ ವಾಟ್ ವಿಲ್ ಬಿ ದಿ ಶೇರ್ ಆಫ್ ದಿ ಟಿ ಅಂದ್ರೆ ಟಿಗೆ ಎಷ್ಟು ಲಾಭ ಸಿಗ್ತಿದೆ ಅಂತ ಹೇಳ್ಬೇಕು. ಓಕೆನಾ? ಹಾಗಾದ್ರೆ ಎಸ್ ಮತ್ತೆ ಇನ್ನೊಬ್ರು ಯಾರು? ಟಿ ಅಲ್ವಾ? ಎಸ್ ಎಷ್ಟು ಬಂಡವಾಳ ಆಗ್ತಿದಾರಪ್ಪ? 36,000. ಎಷ್ಟು ದಿವಸ ತನಕ ಇದು ಡೆಪಾಸಿಟ್ ಇರುತ್ತೆ ಅಮೌಂಟ್ ಅಲ್ಲಿ? 1 ಇಯರ್ ಅಲ್ಲಿ 12 ಮಂತ್ಸ್. ಟಿ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ತಿದ್ದಾರೆ? 45,000. ಹಾಗಾದ್ರೆ ಎಷ್ಟು ತಿಂಗಳು ಡೆಪಾಸಿಟ್ ಇರುತ್ತೆ? 5 ತಿಂಗಳು ಆದ್ಮೇಲೆ ಸೇರ್ತಿದ್ದಾರೆ. ಹಾಗಾದ್ರೆ 12 ತಿಂಗಳು ಡೆಪಾಸಿಟ್ ಇಕ್ತಾ ಇರೋದು. ಅವ್ರು ಎಷ್ಟು ತಿಂಗಳು ನಿಧಾನ? 5 ತಿಂಗಳು ನಿಧಾನ. ಹಾಗಾದ್ರೆ ಎಷ್ಟು ತಿಂಗಳು ಡೆಪಾಸಿಟ್ ಇರುತ್ತೆ? 7 ಮಂತ್ಸ್ ಇರುತ್ತೆ. ಓಕೆನಾ? ಹಾಗಾದ್ರೆ 3 zeros ಕ್ಯಾನ್ಸಲ್ ಆಗುತ್ತಪ್ಪ. ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗುತ್ತಿದ್ದು? ಓಕೆ, 9 ಇಂದನಾ? 9 5 9 4 ಆಮೇಲೆ ನೆಕ್ಸ್ಟ್ ಅಷ್ಟೇ ಅಲ್ವಾ? ಓಕೆ, 12 4 48 ಇಷ್ಟು 7 5 ಎಷ್ಟಪ್ಪ? 35. ಓಕೆ, 48 ಇಷ್ಟು 35 ಬಂತು. ಹಾಗಾದ್ರೆ ನನಗೆ ಏನ್ ಸಿಕ್ತಿದೆ? ಟೋಟಲ್ ಪ್ರಾಫಿಟ್ ಅಂದ್ರೆ ಇವರಿಬ್ಬರದ ಲಾಭ ಅಂದ್ರೆ ಎಷ್ಟು? 48 ಶೇರ್ಸ್ ಇರುತ್ತೆ. ಇವೊಂದು ಎಷ್ಟು ಇರುತ್ತೆ? 35 ಇರುತ್ತೆ. ಹಾಗಾದ್ರೆ ನನಗೆ ಒಟ್ಟು ಸಿಗ್ತಾ ಇದೆ. ಒಟ್ಟು ಎಷ್ಟು? 40 + 30 80 80 + 88 88 + 5 90 ಎಷ್ಟು? 80 83 83 ಶೇರ್ ಸಿಗ್ತಿದೆ. ಅಂದ್ರೆ ಒಂದು ಶೇರ್ ಅಂದ್ರೆ ಎಷ್ಟು? 83 ಪ್ರಾಫಿಟ್ ಸಿಕ್ಕಿದೆ ಅಂದ್ರೆ ಟೋಟಲ್ ಎಷ್ಟಿರುತ್ತಪ್ಪ? 8,300 ರೂಪೀಸ್ ಇರುತ್ತೆ. ಹಾಗಾದ್ರೆ ನಿನಗೆ ಯಾರ್ದು ಶೇರ್ಸ್ ಬೇಕಿರೋದು? ಯಾರು ಬೇಕಿರೋದು? ಟಿ ಎಷ್ಟು ಶೇರ್ ಇಲ್ಲಿ? 35 ಅಲ್ವಾ? 83 × 100 ಆದ್ರೆ ಒಂದು ಶೇರ್ 100 ರೂಪೀಸ್ ಆದ್ರೆ ಇದೆಷ್ಟು ಶೇರ್ಸ್? 35 ಶೇರ್ಸ್ ಅಲ್ವಾ? ಹಾಗಾದ್ರೆ ಎಷ್ಟಾಗಿರುತ್ತೆ? 3,500 ರೂಪೀಸ್ ಆಗುತ್ತೆ. ಆಪ್ಷನ್ ಡಿ. ನೋಡಿ, ಇನ್ನೊಂದ್ಸತಿ ಹೇಳ್ತಾ ಹೋಗ್ತೀನಿ. ಎಸ್ ಅನ್ನೋರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಷ್ಟು ರೂಪಾಯಿ ಕೊಟ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ? 36,000 ರೂಪಾಯಿ ಕೊಟ್ಟು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ 5 ತಿಂಗಳ ನಂತರ ಎಷ್ಟು ಮಾಡಿದ್ರೆ? 5 ತಿಂಗಳಾದ್ಮೇಲೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿರೋ ನೋಡ್ಬಿಟ್ಟು ನಾನು ಸೇರ್ಕೊಂತೀನಿ ಅಂತ ಹೇಳಿ ಟಿ ಅನ್ನೋರು ಸೇರ್ಕೊಂತಾರೆ. ಎಷ್ಟು ಕೊಟ್ಟು? 45,000 ರೂಪಾಯಿ ಡೆಪಾಸಿಟ್ ಇಟ್ಕೊಂಡು ಸೇರ್ಕೊಂತಾರೆ. ಸೇರಾದ್ಮೇಲೆ 1 ವರ್ಷ ಕಳೀತದೆ. 1 ವರ್ಷ ಆದ್ಮೇಲೆ ಅವ್ರಿಗೆ ಟೋಟಲ್ ಪ್ರಾಫಿಟ್ ಎಷ್ಟು ಸಿಗ್ತಾ ಇದೆ? 8,300 ರೂಪಾಯಿ ಪ್ರಾಫಿಟ್ ಸಿಗ್ತಾ ಇದೆ. ಹಾಗಾದ್ರೆ ಟಿಗೆ ಅದರಲ್ಲಿ ಎಷ್ಟು ಶೇರ್ಸ್ ಕೊಡಬೇಕು ಅಂತ ನಾನು. ಓಕೆನಾ? ಇನಿಷಿಯಲಿ 30 ಎಷ್ಟು ಎಸ್ ಶೇರ್ ಇರ್ತಾ ಇರೋದು? ಟೋಟಲ್ ಅಮೌಂಟ್ ಡೆಪಾಸಿಟ್ 36,000. ಎಷ್ಟು ತಿಂಗಳು ಹೋಗಿರುತ್ತೆ ಅಮೌಂಟ್ ಅಲ್ಲಿ? 12 ಮಂತ್ಸ್ ತನಕ ಇರುತ್ತೆ. ಹಾಗಾದ್ರೆ ಟಿ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ? 45,000 ಕೊಡ್ತಿದ್ದಾರೆ. ಹಾಗಾದ್ರೆ ಎಷ್ಟು ತಿಂಗಳು ತನಕ ಇರುತ್ತೆ ಡೆಪಾಸಿಟ್? 7 ಮಂತ್ಸ್. ಸಿಂಪ್ಲಿಫೈ ಮಾಡಿದ್ರೆ 48 ಇಷ್ಟು 35 ಆಗುತ್ತೆ. ಆಗ ನಮಗೆ ಗೊತ್ತಿರೋದೇನೋ ಟೋಟಲ್ ಅಮೌಂಟ್ ಪ್ರಾಫಿಟ್ ಎಷ್ಟಿದೆ ಅಂತ ನಮ್ಗೆ ಗೊತ್ತು. ಎಷ್ಟು? 8,300 ಪ್ರಾಫಿಟ್ ಇದೆ ಅಂದ್ರೆ ಟೋಟಲ್ ಎಷ್ಟು ಪಾರ್ಟ್ ಇದೆ? ಎಷ್ಟು ಶೇರ್ಸ್ ಇದೆ? 83 ಶೇರ್ಸ್ ಅಂದ್ರೆ 8,300. ಒಂದು ಶೇರ್ ಅಂದ್ರೆ 100. ಹಾಗಾದ್ರೆ ನನಗೆ ಯಾರು ಬೇಕಿರೋ ಟಿ ಇದು. ಟಿ ಅಂದ್ರೆ ಎಷ್ಟಪ್ಪ? 35 × 100 3,500. ಓಕೆ, ಆಪ್ಷನ್ ಡಿ. ರೈಟ್ ಡೌನ್.
ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಎಸ್ ಸ್ಟಾರ್ಟೆಡ್ ಎ ರಿಟೇಲ್ ಬಿಸ್ನೆಸ್. ಎಸ್ ಅನ್ನೋರು ಏನ್ ಮಾಡ್ತಾರೆ, ಒಂದು ರಿಟೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೆ. ಇಫ್ ಇನ್ವೆಸ್ಟಿಂಗ್ ಆಫ್ 75,000 ಆಫ್ಟರ್ 8 months, after 8 months, M joins the capital of 90,000. After 2 years, they earn the profit rupees 10,800. What was the share of the ಎಷ್ಟು ಪ್ರಾಫಿಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಮೀನ್ಸ್ ಏನ್ ಮಾಡ್ತಿದ್ದಾರೆ, ಯಾರು ಇದರಲ್ಲಿ ಎಸ್ ಅನ್ನೋರು ಇದಾರ, ಎಷ್ಟು ರಿಟೇಲ್ ಬಿಸ್ನೆಸ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, 75,000. ಎಷ್ಟು ದಿನದ ತನಕ ಇದು ಬಿಸ್ನೆಸ್ ಪ್ರಾಫಿಟ್ ನೋಡ್ತಾ ಇರೋದವರು, 2 years. 2 years ಅಂದ್ರೆ ಎಷ್ಟು ಮಂತ್ಸ್, 24 months. ಓಕೆನಾ. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಪಾರ್ಟ್ನರ್, ಎಮ್ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, 90,000. ಡೆಪಾಸಿಟ್ ಎಷ್ಟು ತಿಂಗಳು ಇರುತ್ತೆ ಅಂದ್ರೆ 24 months ಡೆಪಾಸಿಟ್ ಇರೋದು, ಆದ್ರೂ ನಿಧಾನ ಎಷ್ಟು ತಿಂಗಳು, 8 ತಿಂಗಳು. ಹಾಗಾದ್ರೆ ಎಷ್ಟು ತಿಂಗಳು ಡೆಪಾಸಿಟ್ ಇರುತ್ತೆ, 16 months. ಓಕೆನಾ. ಹಾಗಾದ್ರೆ ಸಿಂಪ್ಲಿಫೈ ಮಾಡೋಣ, 3 zeros ಕ್ಯಾನ್ಸಲ್. ನೆಕ್ಸ್ಟ್ 25 ಇಂದ ಡಿವೈಡ್ ಆಗುತ್ತಾ, ಸಾರಿ ಆಗಲ್ಲ, 15 ಇಂದ ಆಗುತ್ತಲ್ವಾ. 15 ಇಂದ ಎಷ್ಟು ಸತಿ ಹೋಗಿದ್ದು, 15 5s 15 6 ಓಕೆ ಅಲ್ವಾ. ತಿರ್ಗಾ ಇದು 6 ಇಂದ ಡಿವೈಡ್ ಆಗುತ್ತಲ್ವಾ, 6 1s 6 4s 6 4s. ನೆಕ್ಸ್ಟ್ ತಿರ್ಗಾ ಹೋಗುತ್ತಲ್ವಾ, 4 1s 4 4s. ಹಾಗಾದ್ರೆ ಎಷ್ಟು ಬಂಡವಾಳ ಇರುತ್ತೆ, 5 ಪಾರ್ಟ್ಸ್ ಇದ್ರೆ ಒಂದು 4. ಓಕೆನಾ. ಎಸ್ ಎಷ್ಟು ಶೇರ್ ಇದೆಯಪ್ಪ, 5 shares, ಎಮ್ದು 4 shares. ಹಾಗಾದ್ರೆ ನನ್ನ ಹತ್ರ ಟೋಟಲ್ ಪ್ರಾಫಿಟ್ ಅಲ್ವಾ ಇರೋದು, ಇಬ್ರದ್ದು ಟೋಟಲ್ ಪ್ರಾಫಿಟ್ ಎಷ್ಟು ಶೇರ್ಸ್ ಇದೆ, 10,800. 10,800 ಅಂದ್ರೆ ಇಲ್ಲಿ ಎಷ್ಟು ಶೇರ್ಸ್ ಬರುತ್ತೆ, 9 ಇಂಟು. ಹಾಗಾದ್ರೆ ನನಗೆ ಯಾರ್ದು ಶೇರ್ಸ್ ಕೇಳ್ತಿದ್ದಾರೆ, ಎಷ್ಟಿದೆಯಪ್ಪ ಶೇರ್ಸ್ ಇಲ್ಲಿ, 5. ಎಷ್ಟು ಟೈಮ್ ಹೋಗುತ್ತೆ, 9 ಇದೆ 12 ಟೈಮ್ಸ್ ಹೋಗುತ್ತಾ, 12 ಇಂಟು 00. 12 5s ಎಷ್ಟು, 12 5s 60. 60 ಇಂಟು 00 ಎಷ್ಟಾಯ್ತು, 6,000 ರೂಗಳು ಅವನಿಗೆ ಪ್ರಾಫಿಟ್ ಸಿಗ್ತಿದೆ. ಯಾರಿಗೆ, ಎಸ್ಸಿಗೆ. ಓಕೆ ನೋಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ರಿ. ಎಸ್ rupees 75,000 ಬಂಡವಾಳವನ್ನು ಹೂಡಿಕೆ ಮಾಡಿಟ್ಟು ಚಿಲ್ಲರೆ ವ್ಯಾಪಾರವನ್ನು ಪ್ರಾರಂಭಿಸುತ್ತಾನೆ. 8 ತಿಂಗಳ ನಂತರ ಎಂ 5 ತಿಂಗಳ ನಂತರ 8 ತಿಂಗಳ ನಂತರ 90,000 ಬಂಡವಾಳವನ್ನು ಸೇರಿಸಿ 2 ವರ್ಷಗಳ ನಂತರ ಅವರು 10,800 ರು ಲಾಭವನ್ನು ಎಸ್ಗೆ ಪಾಲು ಎಷ್ಟು ಅಂದ್ರೆ, ಇನಿಷಿಯಲಿ ಅವನು ಚಿಲ್ಲರೆ ವ್ಯಾಪಾರ ಎಷ್ಟು ಮಾಡ್ತಾನೆ, 75,000 ರೂಪಾಯಿ ಡೆಪಾಸಿಟ್ ಮಾಡ್ತಾನೆ. ಎಷ್ಟು ತಿಂಗಳವರೆಗೂ, 24 ತಿಂಗಳವರೆಗೂ. ಆಮೇಲಿಂದ ನೆಕ್ಸ್ಟ್ ಏನ್ ಮಾಡ್ತಾನೆ, ಇನ್ನೊಬ್ಬ ಎಂ ಅನ್ನ ಬಂತಾನೆ, ಎಷ್ಟು ಬಂಡವಾಳ ಇರ್ತೀನಿ ಅಂತಾನೆ, 90,000 ರೂಪೀಸ್. ಎಷ್ಟು ತಿಂಗಳವರೆಗೂ, 8 ತಿಂಗಳು ಆದ್ಮೇಲೆ. ಹಾಗಾದ್ರೆ ಎಷ್ಟು ತಿಂಗಳವರೆಗೂ ಇಕ್ಕಿರ್ತಾನೆ, 16 months. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದಾಗ ಎಷ್ಟು, 5 ಪಾರ್ಟ್ಸ್ 5 ಶೇರ್ಸ್ ಇರುತ್ತೆ, ಎಂ ಎಷ್ಟು ಶೇರ್ಸ್ ಇರುತ್ತೆ, 4 shares. ಟೋಟಲ್ ಶೇರ್ಸ್ ಎಷ್ಟಾಯ್ತು, 9 shares. 9 share ಅಂದ್ರೆ 1,800. ಹಾಗಾದ್ರೆ ನನಗೆ ಯಾರ್ದು ಶೇರ್ಸ್ ಬೇಕದು, ಎಷ್ಟು ಪಾರ್ಟ್ಸ್ ಇರೋದು, 5 shares. 5 shares ಅಂದ್ರೆ 6,000. ಓಕೆ, ರೈಟ್ ಡೌನ್ ಆಪ್ಷನ್ ಎ. ನೋಡಿ, A started a software business by investing of 30,000. After 14 months, B joins with the capital of 90,000. After 3 years, they earn the profit of rupees 6,800. What was the B's share by the profit? Okay. ಇಲ್ಲಿ ಏನ್ ಹೇಳ್ತಿದ್ದಾರೆ, ಏನಾದ್ರು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಸಾಫ್ಟ್ವೇರ್ ಬಿಸ್ನೆಸ್. ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, 30,000. ಹಾಗಾದ್ರೆ ಎಷ್ಟು ತಿಂಗಳು ಡೆಪಾಸಿಟ್ ಇಡ್ತಾರೆ, 3 years. 3 years ಅಂದ್ರೆ ಎಷ್ಟು ಮಂತ್ಸ್, 36 months. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರೋ ಬರೋದು. ಆಫ್ಟರ್ 14 months ಬಿ ಜಾಯಿನ್ಸ್ ಹರ್ ಕ್ಯಾಪಿಟಲ್. ಅಂದ್ರೆ ಬಿ ಬಂದ್ ಸೇರ್ಕೊಂತಾರಂತೆ. ಎಷ್ಟು ಡೆಪಾಸಿಟ್ ಅಲ್ಲಿ, ಎಷ್ಟಪ್ಪ, 90,000 ಡೆಪಾಸಿಟ್ ಅಲ್ಲಿ.
ಹಾಗಾದ್ರೆ ಎಷ್ಟು ತಿಂಗಳಾದ್ಮೇಲಂತೆ 14. ಹಾಗಾದ್ರೆ 36 ತಿಂಗಳು ಇರ್ಬೇಕಾಗಿದ್ರು ಎಷ್ಟು ತಿಂಗಳಾದ್ಮೇಲೆ ಬರ್ತಿದ್ದಾರೆ 22 ಮಂತ್ಸ್ಗೆ ಉಳಿದ್ ಬರ್ತಾರಂತೆ. ಆಫ್ಟರ್ 3 years they earn the profit of 68,000. What was the share of the profit? ಓಕೆ ನೋಡಿ, zeros ಕ್ಯಾನ್ಸಲ್ ಮಾಡಬಹುದಾ? ಓಕೆ, 3 1s 3s 3 ಇಂದ ಹೋಗುತ್ತಾ? 3 1s 1s 2s ನೆಕ್ಸ್ಟ್ 2 ಇಂದ ಹೋಗುತ್ತಾ? 2 ಇಂದ ಎಷ್ಟು ಸತಿ ಹೋಗ್ತಿದ್ದು? 2 6 11s ತಿರ್ಗಾ ಸಿಂಪ್ಲಿಫೈ ಆಗುತ್ತಾ? ಹಾಗಾದ್ರೆ ಇವ್ರದ್ದು ಎಷ್ಟಿರುತ್ತೆ? ಎದು ಶೇರು 6, ಬಿ ಎಷ್ಟಿರುತ್ತೆ ಶೇರು 11. ಹಾಗಾದ್ರೆ ಎ ಇಷ್ಟು ಬಿ, ಎದೆಷ್ಟು 6 ಶೇರು, ಬಿ 11 ಶೇರು. ಹಾಗಾದ್ರೆ ನಮಗೆ ಏನ್ ಕೊಟ್ಟಿದ್ದಾರೆ? ಟೋಟಲ್ ಶೇರ್ಸ್ ಪ್ರಾಫಿಟ್ ಗೊತ್ತಿದೆ ಅಲ್ವಾ? ಟೋಟಲ್ ಪ್ರಾಫಿಟ್ ಎಷ್ಟು ಶೇರ್ಸ್ ಇದೆ? 17 ಅಂದ್ರೆ 68,000 ರೂಪಾಯಿ. ಹಾಗಾದ್ರೆ ನಮ್ಗೆ ಯಾರ್ದು ಬೇಕಿರೋದು ಲಾಭ? ಬಿದು. ಯಾರ್ದಪ್ಪ? ಬಿದು ಎಷ್ಟಿದೆ? 11 ಭಾಗ ಇದೆ. 17 ಇಂದ ಎಷ್ಟು ಹೋಗುತ್ತೆ? 17 4s 00. 11 4s 44. ಹಾಗಾದ್ರೆ ಯಾವ್ದು ಆನ್ಸರು? 4,000 ಸಾರಿ 44,000 ಎಷ್ಟಿರುತ್ತಪ್ಪ ಪ್ರಾಫಿಟ್ ಅವ್ರದ್ದು? 44,000 rupees. ಓಕೆ, ಓಕೆ. ಎಷ್ಟಪ್ಪ ಅವ್ರ ಪ್ರಾಫಿಟ್ ಟೋಟಲ್? 44,000 rupees ಅವ್ರ ಪ್ರಾಫಿಟ್ ಆಗಿರುತ್ತೆ. ಅಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದಾನೆ ಎ ಅನ್ನೋ ವ್ಯಕ್ತಿ. ಎಷ್ಟು ಫಸ್ಟ್ ಇನ್ವೆಸ್ಟ್ಮೆಂಟ್ ಹಾಕಂತಾರೆ? 30,000 ರೂಪಾಯಿ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಿದ್ದಾರೆ? 30,000 ಹಾಕಿ ಮಾಡ್ತಿದ್ದಾರೆ. ಹಾಗಾದ್ರೆ 30,000 ಕೊಟ್ಟು ಮಾಡಿದಾಗ ಬಿ ಏನ್ ಮಾಡ್ತಾರೆ? 90,000 ರೂಪಾಯಿ ತಗೊಂಡು 14 ತಿಂಗಳಾದ್ಮೇಲೆ ನಾನು ಸೇರ್ಕೊಂತೀನಿ ಅಂತ ಸೇರ್ಕೊಂತಾರೆ. ಆದ್ಮೇಲೆ 3 ವರ್ಷ ಆದ್ಮೇಲೆ ಅವ್ರಿಗೆ 68,000 ರೂಪಾಯಿ ಲಾಭ ಸಿಕ್ಕಿರುತ್ತೆ. ಹಾಗಾದ್ರೆ ಬಿಗೆ ಎಷ್ಟು ಲಾಭ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಇನಿಷಿಯಲಿ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಎಷ್ಟು ತಿಂಗಳು ತನಕ? 36 ತಿಂಗಳು ತನಕ. ಆಮೇಲೆ ಬಿ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ತಾರೆ? 90,000. ಎಷ್ಟು ತಿಂಗಳವರೆಗೂ? 22 ತಿಂಗಳು. ಎಷ್ಟು ಶೇರ್ಸ್ ಇರುತ್ತೆ ಇವ್ರ ಹತ್ರ? 6 ಶೇರ್ಸ್, ಇವ್ರ ಹತ್ರ 11 ಶೇರ್ಸ್. ಆಮೇಲೆ ಟೋಟಲ್ ನಮ್ಗೆ ಗೊತ್ತು ಪ್ರಾಫಿಟ್ ಎಷ್ಟಿದೆ? 68,000. 68,000 ಇದೆ. ಎಷ್ಟು ಶೇರ್ಸ್ ಅಲ್ಲಿ? 17 ಶೇರ್ಸ್. 1 ಶೇರ್ ಅಂದ್ರೆ 4,000, 11 ಶೇರ್ಸ್ ಅಂದ್ರೆ 44,000. ಆಪ್ಷನ್ ಬಿ. ಓಕೆ, ರೈಟ್. M started the business investing of 39,000. After 7 months, N joins the capital of 52,000. After 2 years, they earn a profit of 7,000. What will be the difference between their shares in the profit? ಅಂದ್ರೆ M ಮತ್ತೆ ಇನ್ನೊಬ್ರು ಯಾರು? ಎಂ ಮತ್ತೆ ಎನ್ ಏನ್ ಮಾಡ್ತಾರೆ? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಇನಿಷಿಯಲಿ ಎಂ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಎನ್ ಬಂದು ಸೇರ್ಕೊಂತಾರೆ. ಹಾಗಾದ್ರೆ ಎಂ ಇನಿಷಿಯಲಿ ಎಷ್ಟು ಡೆಪಾಸಿಟ್ ಇಟ್ಟಿರ್ತಾರೆ? 39,000 ಅವನು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಎಷ್ಟು ತಿಂಗಳ ತನಕ? 24 ಮಂತ್ಸ್ ತನಕ. ಆಯ್ತಾ? ನೆಕ್ಸ್ಟ್ ಎನ್ ಎಷ್ಟು ಡೆಪಾಸಿಟ್ ಇಡ್ತಿದ್ದಾರೆ? 52,000. ಓಕೆನಾ? ಹಾಗಾದ್ರೆ ಎಷ್ಟು ತಿಂಗಳು ಆದ್ಮೇಲೆ ಎಷ್ಟು ತಿಂಗಳು ಇರ್ಬೇಕಾಯ್ತು? 24 ಮಂತ್ಸ್ ಮೀನ್ಸ್ 7 ಅಂದ್ರೆ ಎಷ್ಟು? 17 ಮಂತ್ಸ್ ಡೆಪಾಸಿಟ್ ಇರ್ತಾರೆ. ಓಕೆನಾ? ಹಾಗಾದ್ರೆ 3 zeros ಕ್ಯಾನ್ಸಲ್ 13 ಇಂದ ಹೋಗುತ್ತೆ. ಇದು ಬೇಡ. 13 ಇಂದ ಎಷ್ಟು ಹೋಗುತ್ತೆ? 13 3s 13 4s 3 4 ಇಂದ ಹೋಗುತ್ತಾ? 4 1s 4 6 3 6 18. ಇಷ್ಟು ತಿರ್ಗಾ ಡಿವೈಡ್ ಆಗುತ್ತೆ. ಇದು ಆಗ್ತಿಲ್ಲ. ಹಾಗಾದ್ರೆ ಎಂ ಮತ್ತೆ ಎಂದು ಶೇರ್ಸ್ ನೋಡಿ. ಎಂ ಮತ್ತೆ ಎಂದು ಶೇರ್ಸ್ 18:17. ಹಾಗಾದ್ರೆ ನನ್ಗೆ ಗೊತ್ತು ಇವರಿಬ್ಬರ ಟೋಟಲ್ ಶೇರ್ ಕೊಟ್ಟಿದ್ದಾರೆ. ಎಷ್ಟು? 7,000. ಟೋಟಲ್ ಶೇರ್ ಎಷ್ಟಪ್ಪ ಇವ್ರದ್ದು? ಎಷ್ಟು ಶೇರ್ಸ್ ಇದೆ? 35 ಶೇರ್ಸ್ ಇರೋದಕ್ಕೆ ಅಲ್ವಾ 7,000 ಪ್ರಾಫಿಟ್ ಬಂದಿದ್ದು. ಹಾಗಾದ್ರೆ ಇವರಿಬ್ಬರ ನಡುವೆ ಎಷ್ಟಿದೆ ಡಿಫರೆನ್ಸ್?
1. ಆ 1 ಅಂದ್ರೆ ಎಷ್ಟು? ಈಗ ಇಂಟು ಮಾಡಿ. 35 2s 70. 2 0 ಹಾಕಿ. ಎಷ್ಟಪ್ಪ? 200 ರೂಪಾಯಿ ಅವರಿಬ್ಬರ ನಡುವೆ ಇರುವ ವ್ಯತ್ಯಾಸ. ಆಪ್ಷನ್ ಡಿ. ಓಕೆ, ರೈಟ್ ಔಟ್. P started a business investing 33,000. After 4 months, Q joins their capital of 48,000. If at the end of 15 months, Q receives 48,000 profit, then what will be the share of P? Pin alla kondra idu. ಆಮೇಲೆ ಪಿನ್ ಶೇರ್ಸ್ ಕೇಳ್ತಾ ಇಲ್ಲ, ಪಿ ಶೇರ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಪಿ ಮತ್ತೆ ಯಾರು ಕ್ಯೂ ಸ್ಟಾರ್ಟ್ ಮಾಡ್ತಿದ್ದ ಒಂದು ಬಿಸ್ನೆಸ್. ಪಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ರಪ್ಪ? 33,000. ಎಷ್ಟು ತಿಂಗಳು? 15 ಮಂತ್ಸ್. ಓಕೆನಾ? ನೆಕ್ಸ್ಟ್ ಯಾರು ಇನ್ನೊಬ್ರು ಕ್ಯೂ ಬರ್ತಾರೆ. ಕ್ಯೂ ಎಷ್ಟು ತಿಂಗಳು ಇನ್ವೆಸ್ಟ್ ಮಾಡ್ತಾರಂತೆ? 48,000. ಎಷ್ಟು ತಿಂಗಳು ಆದ್ಮೇಲೆ ಸೇರ್ತಾ ಇದಾರೆ ಅಂತವ್ರು? 4 ಮಂತ್ಸ್. ಅಂದ್ರೆ 15 ತಿಂಗಳು ಇರ್ಬೇಕಾಯ್ತು. ಆದ್ರೆ ಎಷ್ಟು ತಿಂಗಳು ಆದ್ಮೇಲೆ ಬಂದ್ರು? 11 ತಿಂಗಳು ಇರ್ತಾರೆ ಈಗ. ಓಕೆನಾ? ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ನೋಡಿ. 3 ಕ್ಯಾನ್ಸಲ್, 1s 3s. ಓಕೆನಾ? 3 ಡಿವೈಡ್ ಆಗುತ್ತಾ? 3 ಇಂದ 3 1s ಇದೇ ಸರಿ ಹೋಗುತ್ತೆ. 3 1s 3 18 ಅಂದ್ರೆ 6. 3 ಯಾವ್ದು ಟೇಬಲ್ಸ್ ಅಲ್ಲಿ ಆಗುತ್ತಾ? 15:16. ಹಾಗಾದ್ರೆ ಪಿ ಎಷ್ಟು ಶೇರ್ಸ್, ಕ್ಯೂ ಎಷ್ಟು ಶೇರ್ಸ್? ಪಿ ಎಷ್ಟು, ಕ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ನನ್ಗೆ ಆಲ್ರೆಡಿ ಯಾವ್ದು ಗೊತ್ತು? ಕ್ಯೂ ಗೊತ್ತು. ಕ್ಯೂ ಎಷ್ಟಪ್ಪ ಶೇರ್ಸ್? 16 ಅಂದ್ರೆ ಎಷ್ಟು? 48,000. ಹಾಗಾದ್ರೆ ಪಿ ಎಷ್ಟು ಶೇರ್ಸ್ ಇರೋದು? ಎಷ್ಟು ಶೇರ್ಸ್ ಇರೋದು? ಪಿದು 15 ಇರುತ್ತೆ. 15 ಅಂದ್ರೆ ಎಷ್ಟು? 16 ಎಷ್ಟಿದೆ ಓದ್ತಿದ್ದು? 16 3s 3,000. 15 3s 45. 45,000 ರೂಗಳು. ಎಷ್ಟಪ್ಪ? 45,000 ಅವರ ಪ್ರಾಫಿಟ್ ಆಗಿರುತ್ತೆ. ಯಾರ್ದು? ಪಿದು 45,000. ಓಕೆ, ರೈಟ್.